ಇವತ್ತಿನ ಹೆಡ್ಲೈನ್ಸ್. ಒಬ್ಬಟ್ಟು ಮಾಡು ಅಂದ್ರೆ ಪಾಯಸ ಮಾಡಿದಾಳೆ ಇಲ್ಲಿ. ನೀರ್ ಜಾಸ್ತಿ ಆಗ್ಬಿಟ್ಟು ಪಾಯಸ ಆಗಿದೆ. ಪಾಯಸ ಸರಿ ಮಾಡಲು ಬಂದ ಅಜ್ಜಿ. ಏನ್ ಗೊತ್ತಾ, ಮನೇಲಿ ನಾವು ಯಾವುದೇ ಫಸ್ಟ್ ಅಡಿಗೆ ಟ್ರೈ ಮಾಡಿದ್ರು ಏನೂ ಕಮೆಂಟ್ ಮಾಡದೆ ತಿನ್ನೋರು ಇರ್ಬೇಕು. ಅವಾಗಲೇ ನಮಗೂ ನೆಕ್ಸ್ಟ್ ಮಾಡ್ಬೇಕಂತ ಅನ್ಸೋದು. ಕಿಚನ್ ಅಲ್ಲಿ ಸರ್ವೈವ್ ಆಗ್ಬೇಕು ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡಲೇಬೇಕು. ಅಲ್ಲಿ ಬೇಳೆ ಬೇಯಿಸಬೇಕು, ಈ ಕಡೆ ಫ್ರೈ ಮಾಡಬೇಕು. ಲೆಟ್ಸ್ ಸ್ಮ್ಯಾಶ್ ದಿ ಪೊಟ್ಯಾಟೋಸ್. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಜೋಡಿ ಕೃತಿಕ್ಸ್ ಕಿಚನ್. ನಿಮ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ. ಹೇಳೋ. ನಾನಲ್ಲ. ಸೊ ಈ ನಮ್ಮ ಹೊಸ ಮನೆಯಲ್ಲಿ ಇದು ನಮ್ಮ ಫಸ್ಟ್ ಯುಗಾದಿ. ಹೌದು ಹೌದು, ಇವತ್ತು ಯುಗಾದಿ ಹಬ್ಬ ಅಲ್ವಾ? ನಮ್ಮ ಕಿಚನ್ ಅಲ್ಲಿ ಏನ್ ಸ್ಪೆಷಲ್? ಎಸ್, ಅದಕ್ಕೆ ಬರ್ತಿದೆ. ಇವತ್ತು ನಾನು ಸೋಲಿ ಸ್ವತಃ ಸಿಹಿ ಒಬ್ಬಟ್ಟು ಮತ್ತೆ ಖಾರ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಏನ್ ನೀನು ಒಬ್ಬಳೆ ಮಾಡ್ತಾ ಇದೀಯಾ? ಅಂದ್ರೆ ನಾನು ಹೋಗ್ತೀನಿ ಬಿಡು. ಇಲ್ಲ ಬಾ, ಅಂದ್ರೆ ಐ ಕಾಂಟ್ ಟರ್ನ್ ಬ್ಯಾಕ್. ಆದ್ರೆ ಇಬ್ರು ಸೇರಿ ಮಾಡ್ತಾ ಇದೀವಿ. ಇಬ್ರು ಸೇರಿ ಸಿಹಿ ಒಬ್ಬಟ್ಟು ಖಾರ ಒಬ್ಬಟ್ಟು ಮಾಡ್ತಾ ಇದೀವಿ. ಸೊ ಲೆಟ್ಸ್ ಬಿಗಿನ್. ನಾನು ತಿನ್ನ ಫುಲ್ ರೆಡಿ ಆಗಿದ್ದೀನಿ. ನೀನ್ ತಿಂದಾದ್ಮೇಲೆ ಮಾಡೋದಲ್ಲ ಮಾಡ್ತಿದ್ಯಾ? ನೀನು ಮಾಡಕ್ ರೆಡಿ ಇದೆಯಾ ತಾನೆ? ಆಫ್ ಕೋರ್ಸ್ ನಾನು ರೆಡಿ ಇದೀನಿ. ಲೆಟ್ಸ್ ಡು ಇಟ್. ಖಾರ ಒಬ್ಬಟ್ಟಿಗೆ ಆಲೂಗಡ್ಡೆನ ವಾಶ್ ಮಾಡಿ ಕುಕ್ಕರ್ ಇಟ್ಬಿಡೋಣ. ಸೊ ನಾನು ಈ ಗ್ಲಾಸಲ್ಲಿ ನಾನು ಹೇಳ್ದಂಗೆ 2 ಗ್ಲಾಸ್ ಆಫ್ ಬೇಳೆ ಹಾಕೊಂಡಿದ್ದೀನಿ. ಚಿನಿ ಎದೇಳು, ಕಾಯಿ ಹುಡ್ಕೊಡ್ತೀನಿ ಬೇಗ. ಕಿಚನ್ ಅಲ್ಲಿ ಇಬ್ಬರಿದ್ರೆ ಸ್ವಲ್ಪ ಬೇಗ ಬೇಗ ಕೆಲಸ ಆಗುತ್ತೆ ಅಲ್ವಾ? ಎಸ್. ಏನು ಗೊತ್ತಾ, ಗಂಡ ಹೆಂಡತಿ ಜೊತೆಗೆ ಸೇರಿ ಅಡುಗೆ ಮಾಡೋದ್ರಲ್ಲಿ ಇರೋ ಖುಷಿ ಬೇರೆ ಯಾವುದ್ರಲ್ಲೂ ಸಿಗಲ್ಲ. ಅಟ್ಲೀಸ್ಟ್ ನಿಮ್ಮ ಹಸ್ಬೆಂಡ್ಸ್ ಎಲ್ಲ ಬ್ಯುಸಿ ಇದ್ರೆ ಈ ಥರ ಹಬ್ಬದ ಟೈಮಲ್ಲಾದರೂ ಹೆಂಡತಿ ಜೊತೆ ಸೇರ್ಕೊಂಡು ಅಡುಗೆ ಮಾಡಿ ಜೊತೆಲಿ ಊಟ ಮಾಡಿ. ಏನಂತೀನಿ? ಹೌದು ಹೌದು ಹುಲಿಯಾ. ಹೌದು ಅನ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಬೇರೆ ಆಪ್ಷನ್ ಕೊಡೋದು ಇಲ್ಲ. ಚಿನಿ ಸ್ವಲ್ಪ ಆನಿಯನ್ ಸಿಪ್ಪೆ ತಗೊಡು. ಇದು ಜಸ್ಟ್ 1 ನಿಮಿಷ ಆಯ್ತು ಕೂತ್ಕೊಂಡು. ಆನಿಯನ್ ಸಿಪ್ಪೆ ತಗೊಳ್ಳೋ, ಕಾಯಿ ಹೊಡ್ಕೊಳ್ಳೋ. ನೋಡಿ ಇವ್ರೇನು ಹೇಳಿದ್ದು, ಜೊತೆ ಸೇರಿ ಅಡುಗೆ ಮಾಡೋಣ ಚಿನ್ನ ಅಂತ. ಜೊತೆ ಸೇರಿ ಮಾಡೋಣ ಅಂದಿದ್ದು, ಬಟ್ ಕಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ನ. ಮತ್ತೆ ಏನು ಮಾಡೋಣ ಅಂದೆ ನೀನು? ನಾನು ತಿನ್ನಕ್ ರೆಡಿ ಅಂತ ಹೇಳಿದ್ದು, ಮಾಡಕ್ ರೆಡಿ ಅಂತ ನೀನು ಹೇಳಿರೋದು. ಓಕೆ. ನೋಡಿ ಬೇಳೆ ಹಿಂಗೆ ಕುದೀತಿದೆ, ಅದು ಚೆನ್ನಾಗಿ ಕುದ್ದು ಬೇಳೆ ಚೆನ್ನಾಗಿ ಬೇಯಬೇಕು. ಬೇಳೆ ಬೆಂದಾದ್ಮೇಲೆ ನೋಡಿ ಗ್ಲಾಸಲ್ಲಿ 2 ಗ್ಲಾಸ್ ಆಫ್ ಬೇಳೆ ಹಾಕಿದ್ದೆ. ಸೊ 2.5 ಗ್ಲಾಸ್ ಇದು ಹಾಕ್ತೀನಿ. ಏನಿದು? ಬೆಲ್ಲ. ಬೆಲ್ಲ ಆದ್ಮೇಲೆ ಕಾಯಿ ಹಾಕಬೇಕು. ಸೊ ಒಡೆದಿಟ್ಟಿರೋ ಕಾಯಿನ ಮಿಕ್ಸಿ ಮಾಡ್ಕೋತೀನಿ. ಸೊ ಖಾರ ಒಬ್ಬಟ್ಟಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಖಾರ ಒಬ್ಬಟ್ಟು ಏನಿಲ್ಲ, ನಾರ್ಮಲ್ ಆಲೂಗಡ್ಡೆ ಪಲ್ಯ ಅಷ್ಟೇ. ಬಟ್ ಅದು ತುಂಬ ಜನ ಮಾಡಲ್ಲ. ಎರಡು ಗ್ಲಾಸ್ ಬೇಳೆ, 2.5 ಗ್ಲಾಸ್ ಬೆಲ್ಲ ಹಾಕ್ದೆ. ಕಿಚನ್ ಅಲ್ಲಿ ಸರ್ವೈವ್ ಆಗ್ಬೇಕು ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡ್ಲೇಬೇಕು. ಅಲ್ಲಿ ಬೇಳೆ ಬೇಯಿಸಬೇಕು, ಈ ಕಡೆ ಫ್ರೈ ಮಾಡಬೇಕು, ಈ ಕಡೆ ಪಾತ್ರೆ ತೊಳಿಬೇಕು, ಈ ಕಡೆ ಆಲೂಗಡ್ಡೆ ಬಿಡಿಸಬೇಕು, ಈ ಕಡೆ ಈರುಳ್ಳಿ ಹಚ್ಬೇಕು, ಈ ಕಡೆ ಮಾಡ್ಬೇಕು. ಈ ಕಡೆ ಕೆಮ್ಮಬೇಕು, ಈ ಕಡೆ ಟ್ಯಾಬ್ಲೆಟ್ ತಗೊಂಡ್ಬರ್ಬೇಕು, ಏನೇನೋ ಮಾಡ್ಬೇಕು, ಏನೇನೋ ಹೇಳ್ತಾ ಇದ್ದೀನಿ. ಕತೆ ಬಿಡ್ಬೇಕು. ಅವಾಗ ಸ್ವಲ್ಪ ಜೋಶ್ ಬರುತ್ತೆ. ಏನ್ ಗೊತ್ತಾ, ನಾವು 1 ನಿಮಿಷ ನನಗೆ ಹೇಳಕ್ ಬಿಡ್ತೀಯಾ? ಹೇಳ. ಸೊ ನಾವೇನೇ ಫಸ್ಟ್ ಟೈಮ್ ಮೊನ್ನೆ ಹಂಗಾಯ್ತು. ಹೇಳ್ಬಿಡಿ. ನನಗೆ ಇರಿಟೇಟ್ ಆಗ್ಬಿಡುತ್ತೆ. ಏನ್ ಗೊತ್ತಾ, ನಾನು ಮಾತಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡ್ಬಿಟ್ರೆ ಫುಲ್ ಇರಿಟೇಟ್. ಮೊನ್ನೆ ಮಾಡ್ಕೊಳಲ್ಲ, ತಕ್ಷಣ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಹಂಗೆ ಸರ್ ಅಂತ ಇವ್ರೇನ್ ಇಲ್ಲಿರುತ್ತೆ ಫ್ರೈ ತುಚ್ತಾರೆ. ಆಮೇಲೆ ಜಾಬ್ ಮಾಡ್ದೆ ಕಮಾನ್ ಅನ್ಬಿಡ್ತಾರೆ. ನೋಡಿ ಅಡ್ಗೆ ಮಾಡ್ಕೊಂಡೆ ಮತ್ತೆ ಇನ್ನೊಂದು ಜಗಳ ಮಾಡ್ಕೊಂಡೆ. ಹೌದಂತೆ. ಇಲ್ಲ ಚಿನ್ನ ಅನ್ಬೇಕು. ಇಲ್ಲ ಚಿನ್ನ. ಈರುಳ್ಳಿ ಬೆಂದಿದೆ ನೋಡಿ ನೋಡಿ ನೋಡಿ, ಕಾಣಿಸ್ತಿದ್ಯಾ? ಕಾಣಿಸ್ತಿದೆ. ನಿಮಗೆ ಗೊತ್ತಿರುತ್ತೆ ಏನ್ ಮಾಡ್ಬೇಕು ಹೇಳು ಅಷ್ಟೇನಾ? ಈರುಳ್ಳಿ ಬೆಂದಿದೆ. ನಾನು ಸ್ವಲ್ಪ ಅರ್ಶಿನ ಹಾಕೋತಾ ಇದ್ದೀನಿ. ಚಿನಿ ಪೊಟ್ಯಾಟೊ ಸ್ಮ್ಯಾಶ್ ಮಾಡ್ಕೊಡು ಚಿನಿ. ಪೊಟ್ಯಾಟೊ ಸ್ಮ್ಯಾಶ್. ಸೊ ಇಷ್ಟು ಪೊಟ್ಯಾಟೋಸ್ ಇದೆ. ಎಷ್ಟಿದೆ ಗೊತ್ತಾ? 1 2 3 4 5 6 7 8 9 10 ಪೊಟ್ಯಾಟೋಸ್. ಸ್ಮ್ಯಾಶ್ ಕೂಡ ಇದೆ. ಸೊ ಇದು ಸ್ಮ್ಯಾಶ್. ಲೆಟ್ಸ್ ಸ್ಮ್ಯಾಶ್ ದಿ ಪೊಟ್ಯಾಟೋಸ್. ಪೊಟ್ಯಾಟೋನ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಪೊಟ್ಯಾಟೋ ಚೆನ್ನಾಗಿಲ್ಲ. ಸೊ ಇದು ಸ್ಮ್ಯಾಶ್. ಪೊಟ್ಯಾಟೋ ಇಸ್ ಸ್ಮ್ಯಾಶ್.
ಏನ್ ಗೊತ್ತಾ, ಮನೇಲಿ ನಾವು ಯಾವುದೇ ಫಸ್ಟ್ ಅಡಿಗೆ ಟ್ರೈ ಮಾಡಿದ್ರು ಏನೂ ಕಮೆಂಟ್ ಮಾಡದೆ ತಿನ್ನೋರು ಇರ್ಬೇಕು, ಅವಾಗಲೇ ನಮಗೂ ನೆಕ್ಸ್ಟ್ ಮಾಡ್ಬೇಕಂತ ಅನ್ಸೋದು. ನಾನು ಇಲ್ಲಿವರೆಗೂ ಮಾಡಿರೋ ಅಡ್ಗೆ ಇವ್ರು ಯಾವ್ದು ಬ್ಯಾಡ್ ಕಮೆಂಟ್ ಮಾಡಿಲ್ಲ, ಯಾಕಂದ್ರೆ ನಾನು ಅಷ್ಟು ಬ್ಯಾಡ್ ಆಗಿ ಮಾಡಿಲ್ಲ. ಮಾಡೇ ಇಲ್ಲ ಅಡಿಗೆ. ಹೌದಂತೆ, ಕೇಳಿ ಅವ್ರಿಗೆ ಮನ್ಸು ಮುಟ್ಕೊಂಡು ಹೇಳಕ್ ಹೇಳಿ. ಮಾಡೇ ಇಲ್ಲ ಮಾಡೇ ಇಲ್ಲ ಮಾಡೇ ಇಲ್ಲ ಮಾಡೇ ಇಲ್ಲ. ಸರಿ ಆಯ್ತು. ನೀರ್ ಜಾಸ್ತಿ ಆಗೋಯ್ತಾ ಅಂತ? ನೀನೊಂದು ಜಾಸ್ತಿ ಆಗ್ತೀಯಾ ಇಲ್ಲ ಕಮ್ಮಿ ಆಗ್ತೀಯಾ? ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ನಂಗೂ ಗೊತ್ತಿಲ್ಲ ಹೆಂಗ್ ಬರುತ್ತೆ. ಇದು ಯಾಕೋ ಸ್ವಲ್ಪ ನೀರ್ ಜಾಸ್ತಿ ಆಗಿದೆ ಅನ್ಸುತ್ತೆ. ನೋಡೋಣ ಹೆಂಗಿದ್ರು ಇವ್ರು ತಿಂತಾರಂತ ನಂಗೆ ಕಾನ್ಫಿಡೆನ್ಸ್ ಇದೆ. ಶಾಕ್ ಆಯ್ತಾ? ವಾಚ್ ನಾನು ಆಲ್ರೆಡಿ ರಿಯಾಕ್ಷನ್ ಕೊಟ್ಟೆ. ಗೊತ್ತು ನೀನ್ ಕೊಟ್ಟಿರ್ತೀಯ ಅಂತ. ಓಕೆ, ನಾನು ಪೊಟ್ಯಾಟೋಸ್ ಸ್ಮ್ಯಾಶ್ ಮಾಡಿ ನನ್ನ ಕೈಯನ್ನು ವಾಶ್ ಮಾಡಕ್ ಹೋಗ್ತೀನಿ ಇವಾಗ. ನಾನು ವಾಶ್ ಮಾಡ್ಬೇಕು. ಅವಾಗಲೇ ಕರೆಕ್ಟ್ ಆಯ್ತು, ನೀರ್ ಜಾಸ್ತಿ ಹಾಕಿದೀನಿ. ಇವಾಗ ಇದು ಇದು ಗಟ್ಟಿ ಆಗ್ಬೇಕು. ರುಬ್ಬಕ್ಕೆ ಹೆಂಗ್ ರುಬ್ಲಿ ಇದನ್ನ ಹೆಂಗ್ ರುಬ್ಬಕ್ಕಾಗುತ್ತೆ? ಇದು ರುಬ್ಬಿದ್ರೆ ಗಟ್ಟಿ ಆಗದೇ ಇಲ್ಲ. ಮತ್ತೆ ಅಷ್ಟೊಂದು ನೀರ್ ಹಾಕದ್ದೆ? ನಂಗೆ ಗೊತ್ತಿಲ್ಲ, ಅವಾಗ ಆಕ್ಚುಲಿ ಕರೆಕ್ಟ್ ಆಗಿತ್ತು ಚಿನ್ನಿ. ಮತ್ತೆ ನೀರ್ ಹಾಕಿದ್ನಲ್ಲ, ಅಲ್ಲಿ ಪ್ರಾಬ್ಲಮ್ ಆಯ್ತು ನೋಡಿ. ಒಬ್ಬಟ್ಟು ಪಾಯಸ ಒಬ್ಬಟ್ಟಿನ ಪಾಯಸ ಆಗೋಯ್ತು ಇಲ್ಲಿ. ಒಬ್ಬಟ್ಟು ಮಾಡಕ್ ಹೋಗ್ಬಿಟ್ಟು ಪಾಯಸ ಮಾಡ್ಬಿಟ್ಟಿದ್ರೆ. ಒಬ್ಬಟ್ಟು ಡಮಾರ್ ಅಂದಲ್ಲ, ಐ ಆಮ್ ಇಂಪ್ರೆಸ್ಡ್. ಒಬ್ಬಟ್ಟು ಡಮಾರ್. ನಾನ್ ಫುಲ್ ಎಕ್ಸೈಟ್ ಆಗಿದ್ದೀನಿ ತಿನ್ನಕ್ಕೆ ಅಂದ್ಬಿಟ್ರೆ ಪಾಯಸ ಮಾಡ್ತಾವ್ಲಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗ ಆಗೋಯ್ತಾ ಇದ್ದೇನೆ ಅವ್ವ, ಅಯ್ಯೋ. ಕಟ್ ಮಾಡಬಾರ್ದು. ಒಂದು ಬೌಲ್ ಇತ್ತು ತಾನೆ ಬಾಣ್ಲಿ, ಅದನ್ನ ತಗೊಂಡು ಕ್ಲೀನ್ ಆಗಿ ಮಾಡ್ಕೊಬೇಕು. ಅವಾಗ ನೀನೇ ತಟ್ಟೆ ಕೊಟ್ಟಿದ್ದು. ತಟ್ಟೆ ನಾನು ಕೊಟ್ಟೆ, ಹೊಡಿತೀನಿ. ಅವಳಿಗೆ ಹೊಡಿತೀನಿ ಅಂತ, ಗಂಡಂಗೆ ಹೊಡಿತೀನಿ ಅಂತ. ಗಂಡನಿಗೆ ಹೊಡಿಯಕ್ಕಾಗದು? ಗಂಡಂಗೆ ಹೊಡಿತೀಯಾ? ಬೇರೆ ಯಾರಿಗೂ ಹೊಡಿಯಕ್ಕಾಗಲ್ಲ. ಕನ್ನಡಿ. ಅದು ಬೆಸ್ಟ್. ಅದು ಪಾಯಸ ಮಾಡು, ಇದು ಖಾರ ಒಬ್ಬಟ್ಟಾಗತ್ತೆ. ನೋಡೋಣ ಇರೋದು ಏನಾಗ ಆಗಲ್ಲ. ಅದು ಪಾಯಸ ಹೆಂಗ್ ಮಾಡ್ಬೇಕು ನನ್ಗೇನ್ ಗೊತ್ತು. ಅದೇ ಪಾಯಸ ಅಷ್ಟೇ ಇನ್ನೇನ್ ಮತ್ತೆ ಅದೇ. ನೋಡಿ, ಈ ತರ ಅಡ್ಜಸ್ಟ್ ಮಾಡ್ಕೊಂಡು ಗಂಡ ಇರ್ಬೇಕು. ಆಗ್ಲಿಲ್ವಾ ಬಿಡು, ಅನ್ನ ಆಗಿಲ್ವಾ ಅಕ್ಕಿ ತಿನ್ನೋಣ. ನಮ್ಮ ಮನೇಲಿ ಯಾರು ಈಗ ಟೆನ್ಷನ್ ಕೊಡೋರಿಲ್ಲ. ನಮ್ಮ ಅತ್ತೆ ಮಾಮ ಅಂತೂ ಇವ್ರು ಅಡ್ಗೆ ಮಾಡಿದ್ರೆ ಸಾಕು ಅನ್ಕೊಂಡಿರ್ತಾರೆ. I'm telling you, this is not gonna become ಒಬ್ಬಟ್ಟು. It's become ಪಾಯಸ bro. That is why I'm telling you, don't prepare ಒಬ್ಬಟ್ಟು, prepare ಪಾಯಸ. ಗೊತ್ತಾ, ನಾನು ನೀರ್ ಕರೆಕ್ಟ್ ಆಗಿ ಹಾಕಿದ್ದೆ, ಅದು ಕುದ್ದಿ ಸ್ವಲ್ಪ ಗಟ್ಟಿ ಆಯ್ತಾ. ನಾನು ಅನ್ಕೊಂಡೆ ತುಂಬಾ ಗಟ್ಟಿ ಆಯ್ತು ಅಂತ ನಾನು ನೀರ್ ಹಾಕ್ದೆ. ನೋಡಿ, ಒಬ್ಬಟ್ಟು ಮಾಡು ಅಂದ್ರೆ ಪಾಯಸ ಮಾಡಿದಾರೆ ಇಲ್ಲಿ. ನೀರ್ ಜಾಸ್ತಿ ಆಗ್ಬಿಟ್ಟು ಪಾಯಸ ಹಾಕಿದೆ. ಅವ್ರು ಪರವಾಗಿಲ್ಲ, ಅದೇ ಕುಡ್ಕೊಂತೀನಿ ಅಂತಿದ್ದಾರೆ. ಹೌ ಸ್ವೀಟ್ ಆಫ್ ಯು ಹನಿ. ನೋಡಿ, ಒಬ್ಬಟ್ಟು ಮಾಡಕ್ ಹೋಗಿ ಪಾಯಸ ಆಗೋಯ್ತು. ಸೊ ನಾವು ಪಾಯಸ ಕೊಂಡ್ಕೊಂಡೆ ಯುಗಾದಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನೀವು ಅಲ್ಲಿ ಒಬ್ಬಟ್ಟು ಮಾಡಿ ಆರಾಮಾಗಿ ತಿನ್ನಿ. ನಿಮ್ಮ ಮನೆಯಲ್ಲಿ ಒಬ್ಬಟ್ಟು ಚೆನ್ನಾಗಾದ್ರೆ ನಮ್ಮ ಮನೆಗೂ ಪಾರ್ಸಲ್ ಕಳಿಸಿ. ಅಡ್ರೆಸ್ ನಾನು ಹಾಕ್ಲಾ? ಯುಗಾದಿ ಕಳೆದರು, ಯುಗಾದಿ ಮರಳಿ ಬರುತ್ತಿದೆ, ಹೊಸ ಅರಸಕ್ಕೆ ಹೊಸ ಅರಸವ ಹೊಸತು ತರುತ್ತಿದೆ. ಹರ್ಷವ, ಇಲ್ಲಿ ಖಾರ ಒಬ್ಬಟ್ಟಿಂದು ಪಲ್ಯ ರೆಡಿ ಇದೆ. ಪಲ್ಯ ಖಾರ ಒಬ್ಬಟ್ಟಾಗುತ್ತಾ ಅಥವಾ ಬರೀ ಪಲ್ಯ ತಿಂತೀವ, ಅದನ್ನು ನನಗೆ ಕ್ವಶನ್ ಮಾರ್ಕ್ ಇದೆ. ಸೊ ಅಲ್ಲಿವರೆಗೂ ವ್ಲಾಗ್ ಪಾಸ್. ಹಲೋ, ವೆಲ್ಕಮ್ ಬ್ಯಾಕ್. ಸೊ ಒಬ್ಬಟ್ಟು ಮಾಡಕ್ ಹೋಗಿ ಪಾಯಸ ಆಯ್ತು. ಅದನ್ನ ಸರಿ ಮಾಡಕ್ಕೆ ಅಂತ ಕೃಪಾ ಅವ್ರ ಅಜ್ಜಿನ ಕರ್ಕೊಂಡ್ ಬಂದಿದ್ದಾರೆ. ನೋಡೋಣ. ಸೊ ಅಜ್ಜಿ ಬನ್ನಿ, ಒಬ್ಬಟ್ಟು ಮಾಡೋಣ. ಪಾಯಸ ಸರಿ ಮಾಡೋಣ. ನೋಡಿ, ಫಸ್ಟ್ ಬಟ್ಟೆ ತಗೊಂತ ಇದ್ದಾರೆ. ಅಜ್ಜಿ ಏನ್ ಮಾಡ್ತಾ ಇದ್ದೀರಾ? ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಅಲ್ಲ, ಅದು ಎಕ್ಸೆಸ್ ಆಫ್ ವಾಟರ್. ಇದು ನೀರ್ ಜಾಸ್ತಿ ಆಗಿತ್ತಲ್ಲ, ತೆಳುವಾಗಿತ್ತು, ಅದ್ರ ನೀರೆಲ್ಲ ತೆಗಿತಿದ್ದಾರೆ ನೋಡ. ಓ ಆಯ್ತಲ್ಲ ಒಬ್ಬಟ್ಟು ಇದ್ರಲ್ಲೇ ಹೂರ್ಣ ಆಗೋಯ್ತಲ್ಲ ಅಜ್ಜಿ. ಮಾಡುವಂತ ಆದ್ರೂ ಮಾಡಿಲ್ಲ ನೋಡಿ, ಸೇಮ್ ಅದೇ ತರ ಮಾಡ್ತಾ ಇದ್ದಾರೆ ಅಜ್ಜಿ. ಅದಕ್ಕೆ ನಾನು ಹೇಳೋದು ಮಾಡ್ತೀನಿ, ಕೇಳ್ಬೇಕು. ಆಯ್ತು ಒಬ್ಬಟ್ಟು ಆಯ್ತು. ಫೈನಲಿ ಇವತ್ತು ನಾವು ಒಬ್ಬಟ್ಟು ತಿಂತೀವಿ. ಅಡಿಗೆ ಮನೆಯಲ್ಲಿ ದೊಡ್ಡವ್ರು ಇರ್ಬೇಕು, ನಮ್ ತರ ಚಿಕ್ಕವರಿದ್ರೆ ಅಡಿಗೆಗಳೆಲ್ಲ ಹಾಳಾಗ್ತಾ ಇರುತ್ತೆ. ಸೊ ಅದನ್ನ ಸರಿ ಮಾಡಕ್ಕೆ ದೊಡ್ಡವ್ರು ಬರಲೇಬೇಕು. ಅಜ್ಜಿ ಇದು ರುಬ್ತಾನೆ ಇಲ್ವಲ್ಲ ಅಜ್ಜಿ? ರುಬ್ತಾನೆ ಇಲ್ವಾ? ನನಗೆ ರುಬ್ತಿ ಹಂಗ ರುಬ್ಬು. ಅಯ್ಯೋ ನೋಡಿ ಏನ್ ಕೆಲಸ ಮಾಡಿದ್ಲು. ಇದು ತೂತಾಗ್ಬಿಟ್ಟಿದೆ ಹ್ಯಾಂಡ್ ಕರ್ಚಿಫು. ಅದ್ ನಾನ್ ಮಾಡ್ಬೇಕಾದ್ರೆ ಹಾಕ್ಬೇಕಾ ಇಂಥವು? ಇಷ್ಟೊತ್ತು ಅಜ್ಜಿ ಮಾಡಿದ್ರು ಏನೂ ಆಗಿಲ್ಲ. ಇವಳು ಇವಾಗ ಸ್ಟಾರ್ಟ್ ಮಾಡಿದ್ಲು ತಕ್ಷಣ ನೋಡಿ 1 2 3 ನೋಡಿ ಕಿತ್ತೋಗಿದೆ ಕರ್ಚಿಫ್. ನಾನು ಏನ್ ಮಾಡ್ಲಿ? ನೀನ್ ಏನು ಮಾಡ್ಬೇಡ ನೀನು. ಅದೆಲ್ಲ ಹೊಸ ಚಿನ್ನ ನಾನು ಬಿಡಿಸ್ತಾ ಇದ್ದೀನಿ. ಏ ಬೇಡಪ್ಪ, ಅದು ವರ್ಷಬಿಡು ಚಿನ್ನ. ನಾನು ಬಿಡಿಸ್ತಾ ಇದ್ದೀನಿ, ಏಲಕ್ಕಿ ಬಿಡಿಸ್ತಾ ಇದ್ದೀನಿ.
ಬಿಡಿಸಿ ಇನ್ನು 3 ಇದಾವೆ ನೋಡು, 3 ಬಿಡ್ಸಕ್ಕೆ 3 ಸೆಕೆಂಡ್ ಸಾಕು. 10 ನಿಮಿಷ ಬೇಕು 3 ಬಿಡ್ಸಕ್ಕೆ. ಚಿಕ್ಕ ಲೋಟ ದೊಡ್ಡ ಲೋಟ ಕೊಟ್ಟಿದ್ದೇನೆ ಅಜ್ಜಿ ಊರಿಗೆಲ್ಲ ಅಗಸ್ಟ್ ಮಾಡಿದಾಳೆ. ನೋಡ್ರಿ. ಅಲ್ಲ ಅಜ್ಜಿ ನೀವು ಅಡಿಗೆ ಮಾಡೋ ಟೈಮಲ್ಲಿ ಈ ತರ ಎಲ್ಲ ತಲೆ ಎತ್ತು. ಯಾವತ್ತೂ ಈ ತರ ಮಾಡಿಲ್ಲ. ನಿಮ್ಗೆ ಹೆಂಗ್ ಗೊತ್ತು ಈ ತರ ಮಾಡ್ಬೇಕು ಅಂತ? ನಿಮ್ಮ ಅಮ್ಮ ಹೇಳ್ಕೊಟ್ಟಿದ್ದು ನಿಮ್ಗೆ. ಪರವಾಗಿಲ್ಲ, ಎಲ್ಲದಕ್ಕೂ ಈ ತರ ಆಲ್ಟರ್ನೇಟ್ ಮೆಥಡ್ ಇರುತ್ತಂತ ಅಡಿಗೆ ವೇಸ್ಟ್ ಆಗಲ್ಲ. ಇಲ್ಲ ಅಂದ್ರೆ ನಾವು ಪಾಯಸ ತಿನ್ಕೊಂಡು ಇರ್ಬೇಕಾಗಿತ್ತು ಇವತ್ತು. ಇದೇನ್ ಮಾಡ್ಬೇಕಜ್ಜಿ? ಕುಟ್ಬೇಕಾ ಇದು ಏಲಕ್ಕಿ? ಕುಟ್ಬೇಕಾ ಇದು? ನೋಡಿ ಏಲಕ್ಕಿ ಕುಟ್ಬೇಕು ಇವಾಗ. ಕುಟ್ತೀನಿ. ಕಲ್ಲೇ ಹೊಡೆದೋಯ್ತು ಇಲ್ಲಿ. ಥೋ, ಇವತ್ತು ಏನೋ ಒಂದು ಆಗ್ತಾನೆ ಇದೆ. ಥೋ, ಕಲ್ಲೇ ಹೊಡೆದೋಯ್ತು ಇಲ್ಲಿ. ಕಲ್ತಾನೆ ಇದೇನಿದು ಕುಟ್ಟೋದು? ಇವತ್ತಿನ ಹೆಡ್ಲೈನ್ಸ್. ಒಬ್ಬಟ್ಟು ಮಾಡಕ್ಕೆ ಹೋಗಿ ಪಾಯಸ ಆಯ್ತು. ಪಾಯಸ ಸರಿ ಮಾಡಲು ಬಂದ ಅಜ್ಜಿ. ಪಾಯಸವನ್ನು ಒಬ್ಬಟ್ಟು ಮಾಡಲು ಬಂದ ಅಜ್ಜಿ. ಪಾಯಸವನ್ನು ಒಬ್ಬಟ್ಟು ಮಾಡಲು ಬಂದ ಅಜ್ಜಿ. ಎಲ್ಲ ವೀಕ್ಷಿಸಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ಫೈನಲಿ ಅಜ್ಜಿ ಬಂದು ಒಬ್ಬಟ್ಟು ಬೇಳೆ ರುಬ್ಕೊಟ್ರು. ಸೊ ಇನ್ನೇನು ಎಲ್ಲ ರೆಡಿ ಇದೆ. ಸೊ ಇನ್ನೇನು ಅದನ್ನ ಹಾಕಿ ತಿಂದು ಮಲ್ಕೊಂಡ್ರೆ ಯುಗಾದಿ ಹಬ್ಬ ಮುಗೀತು. ಸೊ ಫೈನಲಿ ಹಬ್ಬದ ದಿವಸ ತಟ್ಟೆಯಲ್ಲಿ ಒಬ್ಬಟ್ಟು ಬಂತು. ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ ಒಬ್ಬಟ್ಟು ತಿನ್ಬೇಕು ಅಂತ. ಸೊ ಇವತ್ತು ನಾನು ಅನ್ಕೊಂಡಿದ್ದೆ ಇವತ್ತು ಆಗಲ್ಲ ಅಂತ. ಸೊ ಅಟ್ ಎಂಡ್ ಆಫ್ ದಿ ಡೇ ಬಂತು. ಟೇಸ್ಟ್ ಮಾಡಿ ಹೇಳ್ತೀವಿ ಹೇಗಿದೆ ಅಂತ. ಒಬ್ಬಟ್ಟು ಮೇಲೆ ತುಪ್ಪ, ಹುರ್ರೇ! ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ನಾವು ಇಲ್ಲಿ ಒಬ್ಬಟ್ಟು ತಿಂತೀವಿ ಇವಾಗ. ನೀವು ಮನೆಯಲ್ಲಿ ಒಬ್ಬಟ್ಟು ತಿನ್ನಿ. ಪಾಯಸ ಆದ್ರೆ ನಮ್ಮ ಹತ್ರ ಬನ್ನಿ. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಬ್ಬಟ್ಟು ತಿನ್ನಿ. ಪಾಯಸ ಆದ್ರೆ ನಮ್ಮ ಹತ್ರ ಬನ್ನಿ. ಓಕೆ, ಬಾಯ್ ಬಾಯ್.